ದೇವ್ರು ತೇರಿಗೆ ಬಾಳೆಹಣ್ಣೆ ಎಸೆಯೋದು ನೋಡಿದ್ದೆ, ತೆಂಗಿನಕಾಯಿ ಎಸೆಯೋದು ನೋಡಿದ್ದೆ, ಮೆಣಸು ಎಸೆಯೋದು ನೋಡಿದ್ದೆ. ಆದ್ರೆ ಫಸ್ಟ್ ಟೈಮ್ ನೋಡಿದ್ದು ಅಂತರಗಟ್ಟೆ ಜಾತ್ರೆನಲ್ಲಿ ತೇರಿಗೆ ಕೋಳಿನೂ ಎಸಿತಾರೆ ಅನ್ನೋದನ್ನ. ನಮಸ್ಕಾರ ಕರ್ನಾಟಕ. ಇವತ್ತು ಬೆಳಗಿನ ಜಾವ 4 ಗಂಟೆಗೆ ಎದ್ದು ನಾವು ಹೊರಟಿದ್ದೆ ಅಂತರಗಟ್ಟೆಯ ಶ್ರೀ ದುರ್ಗಾಂಬ ದೇವಿ ಜಾತ್ರೆಗೆ. ನಾವು ಹೋಗೋ ಅಷ್ಟರಲ್ಲಿ ರಂಗೋಲಿ ಹಾಕಿ ತಾಯಿಯ ಬರುವಿಕೆಗಾಗಿ ಸಹಸ್ರಾರು ಭಕ್ತಾದಿಗಳು ಗುಂಪು ಕಟ್ಟಿ ಕಾಯ್ತಾ ಇದ್ರು. ನಿಜವಾಗಿಯೂ ಈ ಅಂತರಗಟ್ಟೆ ಜಾತ್ರೆ ಅಂದ್ರೆ ಭಕ್ತಿಯ ಸಮುದ್ರ, ಎತ್ತಿನ ಗಾಡಿಗಳ ಹಾರಾಟ, ಡೊಳ್ಳು ಕುಣಿತಗಳ ಗರ್ಜನೆ. ಈ ಗ್ರಾಮದ ರಸ್ತೆಗಳೆಲ್ಲ ಇಂದು ದೇವಿಯ ಶಕ್ತಿಯ ಪಥ ಆಗಿರುತ್ತದೆ. ಭಕ್ತಾದಿಗಳು ಕಾತರದಿಂದ ಕಾಯ್ತಿದ್ದಂತಹ ಆ ಕ್ಷಣ ಕೊನೆಗೂ ಬಂತು. ತಾಯಿಯ ಆಗಮನ ಆದಾಗಂತೂ ಭಕ್ತಾದಿಗಳ ಕಿರ್ಚಾಟ, ಕೂಗಾಟ ಅಂತೂ ನಿಜವಾಗ್ಲೂ ತುಂಬಾ ಜೋರಾಗೆ ಇತ್ತು. ತುಂಬಾ ಚಿಕ್ಕವರಿದ್ದಾಗ ನಾವು ಈ ಜಾತ್ರೆಗೆ ಬಂದಿದ್ದು ಬಿಟ್ರೆ ಮತ್ತೆ ನಾವು ಇವಾಗ್ಲೇ ಬಂದಿದ್ದು. ತಾಯಿ ದುರ್ಗಾಂಬ ದೇವಿಯ ಜಾತ್ರೆ ವರ್ಷಕ್ಕೊಮ್ಮೆ ಆಗಿರಬಹುದು, ಆದ್ರೆ ಅನುಭವ ಮಾತ್ರ ಜೀವನ ಪೂರ್ತಿ ಇರುತ್ತೆ. ನೀವು ಈ ಜಾತ್ರೆಗೆ ಬಂದಿದ್ರಿ ಅಂದ್ರೆ ತಪ್ಪದೆ ಕಾಮೆಂಟ್ ಬಾಕ್ಸ್ ನಲ್ಲಿ ಕಾಮೆಂಟ್ ಮಾಡಿ. ಹಾಗೂ ದೇವಸ್ಥಾನದ ಸುತ್ತ ಈ ರೀತಿ ಇತ್ತು, ಇದೇನು ಅಂತ ಗೊತ್ತಾಗ್ಲಿಲ್ಲ, ಗೊತ್ತಿದ್ರೆ ಕಾಮೆಂಟ್ ಬಾಕ್ಸ್ ನಲ್ಲಿ ತಿಳಿಸ್ಕೊಡಿ. ಹಾಗೆ ನೀವು ಇನ್ನು ನಮ್ಮ ಅಕೌಂಟ್ ನ ಫಾಲೋ ಮಾಡಿಲ್ಲ ಅಂದ್ರೆ ಫಾಲೋ ಮಾಡ್ಕೊಳ್ಳಿ. ಇದೇ ರೀತಿಯ ವಿಡಿಯೋಗಳು ಬರ್ತಾ ಇರ್ತವೆ. ಎಲ್ರಿಗೂ ಸಹ ಹೃದಯಪೂರ್ವಕ